ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. ಯಾರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ MS ಸ್ವಾಮಿನಾಥನ್, ಆಪ್ಷನ್ಸ್ ಬಿ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಸಿ ವರ್ಗೀಸ್ ಕುರಿಯನ್, ಆಪ್ಷನ್ಸ್ ಡಿ ಮೇಲಿನ ಯಾರೂ ಅಲ್ಲ. ನೋಡಿ, ಇಲ್ಲಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಯಾರನ್ನು ಕರಿತೀವಿ ಅಂತಂದರೆ MS ಸ್ವಾಮಿನಾಥನ್. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ MS ಸ್ವಾಮಿನಾಥನ್ ಅವರು. ಈ ಲೈನ್ ಏನಿದೆಯಲ್ಲ, ಭಾರತದ ಕೊಟ್ಟಿಲ್ಲ ಅಂತಂದರೆ ಬರೀ ಯಾರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಏನಾದರೂ ಕೇಳಿದರೆ ಆವಾಗ ನಾರ್ಮನ್ ಬೋರ್ಲಾಗ್ ಅಂತ ಹಾಕಬೇಕಾಗುತ್ತೆ. ವಿಶ್ವಾದ್ಯಂತ ಜನರಲ್ ಆಗಿ ಹಸಿರು ಕ್ರಾಂತಿಯ ಪಿತಾಮಹ ಅಂತಂದರೆ ನಾರ್ಮನ್ ಬೋರ್ಲಾಗ್. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ MS ಸ್ವಾಮಿನಾಥನ್ ಅವರು. ಆಪ್ಷನ್ಸ್ ಎ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ಸ್ ಎ ಆಗುತ್ತೆ. ಇವರು MS ಸ್ವಾಮಿನಾಥನ್ ಇವರು ಮೊಟ್ಟ ಮೊದಲನೇ ಬಾರಿಗೆ 1987ರಲ್ಲಿ ಏನಾಗುತ್ತಪ್ಪ ಅಂತಂದರೆ FAO ನೀಡಿರುವಂತಹ ಪ್ರಶಸ್ತಿಗೆ, FAO ಅಂತಂದರೆ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನಿದೆಯಲ್ಲ, ಇದು ಒಂದು ಪ್ರಶಸ್ತಿ ನೀಡುತ್ತೆ. ಇದು ಏನು FAO ನೀಡಿದ ವಿಶ್ವ ಆಹಾರ ಪ್ರಶಸ್ತಿ ಪಡೆದುಕೊಂಡಿದ್ರು ಯಾರಂತಂದರೆ MS ಸ್ವಾಮಿನಾಥನ್ ಅವರು. MS ಸ್ವಾಮಿನಾಥನ್ ಅವರು ಮೊಟ್ಟ ಮೊದಲನೇದಾಗಿ 1987ರಲ್ಲಿ FAO ನೀಡುವಂತಹ ವಿಶ್ವ ಆಹಾರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಮತ್ತು ಇಲ್ಲಿ FAO ಅಂತ ಬಂದಿದೆ ಅಂದರೆ FAO ಬಗ್ಗೆ ಕೂಡ ಪ್ರಶ್ನೆ ಕೇಳ್ತಾರೆ. ಈ FAO ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 16ರಂದು. FAO ಸ್ಥಾಪನೆಯಾಗಿದ್ದು 1945 ಅಕ್ಟೋಬರ್ 16ರಂದು ಸ್ಥಾಪನೆಯಾಗುತ್ತೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ರೋಮ್ನಲ್ಲಿ. ಈ ರೋಮ್ ಯಾವ ದೇಶದಲ್ಲಿ ಬರುತ್ತೆ ಅಂತಂದರೆ ಇಟಲಿ ದೇಶದಲ್ಲಿ. ನೋಡಿ, FAO ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಇರುವುದು ಎಲ್ಲಿ ಅಂತಂದರೆ ರೋಮ್ನಲ್ಲಿ. ಯಾವ ಇಟಲಿಯ ದೇಶದ ರೋಮ್ ನಗರದಲ್ಲಿ. ನೆಕ್ಸ್ಟು ಇಲ್ಲಿ FAO ಕನ್ನಡದಲ್ಲಿ ಏನಂತ ಕರಿತೀವಿ ಅಂದರೆ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ. ಇನ್ನೊಂದು ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂತಂದರೆ, ಈ FAOನ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಮಹಾನಿರ್ದೇಶಕರು ಯಾರು ಅಂತ ಕೇಳ್ಬೋದು. ಕ್ಯೂ ಧಾಂಗು ಅವರು 2024 ಏಪ್ರಿಲ್ನಲ್ಲಿ. ಇವಾಗ ಪ್ರೆಸೆಂಟ್ ಯಾರಿದ್ದಾರಪ್ಪ ಅಂದರೆ ಕ್ಯೂ ಧಾಂಗು ಅವರು FAOನ ಮಹಾನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಷ್ಟು ಗೊತ್ತಿದ್ರೆ ಸಾಕು. ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಅಂದರೆ ಇಲ್ಲಿ ಭಾರತ ರತ್ನ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಇವಾಗ 2024ರಲ್ಲಿ ಪಂಚರತ್ನಗಳು ಅಂತ ಕರಿತೀವಿ. ಪಂಚರತ್ನಗಳು. ಈ ಪಂಚರತ್ನಗಳಲ್ಲಿ ಈ ಸ್ವಾಮಿನಾಥನ್ ಏನಿದಾರಲ್ಲ, MS ಸ್ವಾಮಿನಾಥನ್ ಅವರಿಗೆ ಕೂಡ ಭಾರತ ರತ್ನ ಪ್ರಶಸ್ತಿ ದೊರಕಿದೆ. 2024ರ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು ಅಂತಂದರೆ 5 ಜನ. ಆ 5 ಜನದಲ್ಲಿ MS ಸ್ವಾಮಿನಾಥನ್ ಅವರು ಕೂಡ ಒಬ್ಬರು. ಇವರಿಗೆ ನಾವು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇವರಿಗೆ ಹಸಿರು ಕ್ರಾಂತಿಯ ಹರಿಕಾರ ಅಂತ ಕೂಡ ಕರಿತೀವಿ. ಹಸಿರು ಕ್ರಾಂತಿಯ ಹರಿಕಾರ. ಮತ್ತು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದರೆ MS ಸ್ವಾಮಿನಾಥನ್ ಅವರು. 2024ರ ಭಾರತ ರತ್ನ ಪ್ರಶಸ್ತಿ ಪಡೆದವರಲ್ಲಿ ಕೂಡ ಒಬ್ಬರು. ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇವರಿಗೆ ಮರಣೋತ್ತರವಾಗಿ ಪ್ರಶಸ್ತಿ ದೊರಕಿದೆ. ಯಾಕಂದರೆ ಇದು ಪ್ರಚಲಿತ ವಿದ್ಯಮಾನ ಆಗುತ್ತೆ. ಪ್ರಶ್ನೆ ಬಂದರೂ ಬರ್ಬೋದು. MS ಸ್ವಾಮಿನಾಥನ್ ಬಗ್ಗೆ ಓದ್ಕೊಳ್ಳಿ. ಮತ್ತು ಈ MS ಸ್ವಾಮಿನಾಥನ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ಅಂದರೆ, ಇವರು ಯಾವ ರಾಜ್ಯದವರು ಅಂದರೆ ತಮಿಳುನಾಡು ರಾಜ್ಯದವರು. ಈ ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನನ ಆಗುತ್ತೆ ಇವ್ರದ್ದು. ತಮಿಳುನಾಡಿನ ಕುಂಭಕೋಣಂ
ಕೋಣಂನಲ್ಲಿ ಇವರು ಜನಿಸ್ತಾರೆ. ಎಷ್ಟರಲ್ಲಿ ಅಂದರೆ 1925 ಆಗಸ್ಟ್ 7ರಂದು. ಓಕೆ, ಮುಂದಿನ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಮೋಹಿನಿಯಟ್ಟಂ ಎಂಬ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಈ ಪ್ರಶ್ನೆ ತುಂಬ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ಮೋಹಿನಿಯಟ್ಟಂ ಎಂಬ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತಂದರೆ ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗುತ್ತೆ. ಈ ಕೇರಳ ರಾಜ್ಯಕ್ಕೆ ಮೋಹಿನಿಯಟ್ಟಂ ಅಲ್ಲದೆ ಇನ್ನೊಂದು ನೃತ್ಯ ಬರುತ್ತೆ ಕೇರಳದಲ್ಲಿ. ಯಾವುದು ಅಂದರೆ ಕಥಕ್ಕಳಿ. ಕೇರಳ ರಾಜ್ಯದಲ್ಲಿ ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ ಅನ್ನೋ ನೃತ್ಯವನ್ನು ಕಾಣ್ತೀವಿ. ಇನ್ನೊಂದು ಏನಪ್ಪ ಅಂತಂದರೆ ಈ ತಮಿಳುನಾಡಿನಲ್ಲಿ ಯಾವ ನೃತ್ಯವನ್ನು ಕಾಣಿಸ್ತೀವಿ ಅಂತಂದರೆ ಭರತನಾಟ್ಯ. ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂದರೆ ತಮಿಳುನಾಡು ರಾಜ್ಯಕ್ಕೆ. ಇನ್ನು ಕರ್ನಾಟಕ ನಿಮ್ಗೆ ಗೊತ್ತಿರುತ್ತೆ. ಕರ್ನಾಟಕದ ನೃತ್ಯ ಯಾವುದು ಅಂದರೆ ಯಕ್ಷಗಾನ. ಮತ್ತು ಇಲ್ಲಿ ಒಡಿಸ್ಸಾ ಅಂದರೆ ಒಡಿಸ್ಸಿ ಅಂತ ಆರಾಮಾಗಿ ಹಾಕ್ಬೋದು ನೀವು. ಒಡಿಸ್ಸಿ ಅಂತ ಅದೇ ಹೆಸರಲ್ಲಿ ಇರುತ್ತಲ್ಲ. ಇಲ್ಲಿ ನೋಡಿ, ಕೇರಳ ಮೋಹಿನಿಯಟ್ಟಂ ಮತ್ತು ಕಥಕ್ಕಳಿ. ತಮಿಳುನಾಡು ಅಂತಂದರೆ ತಮಿಳುನಾಡಿನಲ್ಲಿ ಯಾವ್ದು ಕಂಡು ಬರುತ್ತೆ? ಭರತನಾಟ್ಯಂ. ಕರ್ನಾಟಕದಲ್ಲಿ ಯಕ್ಷಗಾನ. ಒಡಿಸ್ಸಾದಲ್ಲಿ ಒಡಿಸ್ಸಿ. ಇನ್ನೊಂದು ಬರುತ್ತೆ ಯಾವುದು ಅಂದರೆ ಕೂಚಿಪುಡಿ. ಕೂಚಿಪುಡಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತಂದರೆ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ಯಾವುದು ನೃತ್ಯ ಕಂಡು ಬರುತ್ತೆ ಅಂದರೆ ಕೂಚಿಪುಡಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಸುವರ್ಣ ವಿಧಾನಸೌಧ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಸುವರ್ಣ ವಿಧಾನಸೌಧ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಧಾರವಾಡನ, ಬೆಳಗಾವಿನ, ಬೆಂಗಳೂರಿನ, ವಿಜಯಪುರನ? ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಆಪ್ಷನ್ಸ್ ಬಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಕಾಣ್ಬರುತ್ತೆ. ಇಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 2012 ಅಕ್ಟೋಬರ್ 11ರಂದು ಏನಾಗುತ್ತೆ? ಇನಾಗ್ರೇಟ್ ಆಗುತ್ತೆ. ಆವಾಗ ಇದೇನು 2012 ಅಕ್ಟೋಬರ್ 11ರಂದು ಉದ್ಘಾಟನೆ ಆಗುತ್ತಲ್ಲ, ಆವಾಗ ರಾಷ್ಟ್ರಪತಿ ಯಾರಾಗಿದ್ದರು ಅಂತಂದರೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು. ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಯವರು ಇದು ಬೆಳಗಾವಿಯ ಸುವರ್ಣ ವಿಧಾನಸೌಧವನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಮತ್ತು ಇನ್ನೊಂದು ಸುವರ್ಣ ವಿಧಾನಸೌಧದ ಬಗ್ಗೆ ಕೇಳಬೇಕಾದ್ರೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂದರೆ ಈ ಸುವರ್ಣ ವಿಧಾನಸೌಧದ ವಾಸ್ತುಶಿಲ್ಪಿ ಯಾರು ಅಂತ ಕೇಳ್ಬೋದು. ಕೆ. ಉದಯ್. ಸುವರ್ಣ ವಿಧಾನಸೌಧದ ವಾಸ್ತುಶಿಲ್ಪಿ ಯಾರು ಅಂತ ಕೇಳಿದರೆ ಕೆ. ಉದಯ್. ಇನ್ನೊಂದು ಪ್ರಶ್ನೆ ಕೇಳ್ಬೋದು ಯಾವ ರೀತಿ ಅಂತಂದರೆ ಈ ಸುವರ್ಣ ವಿಧಾನಸೌಧದ ಏನಿದೆಯಲ್ಲ ಇದು ಯಾವ ಶೈಲಿಯಲ್ಲಿದೆ ಅಂತ ಕೇಳ್ಬೋದು. ಇದು ಯಾವ ಶೈಲಿಯಲ್ಲಿದೆ ಅಂದರೆ ಇಂಡೋ ಗ್ರೀಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಂಡೋ ಗ್ರೀಕ್ ಶೈಲಿಯಲ್ಲಿ ಈ ಸುವರ್ಣ ವಿಧಾನಸೌಧವನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಇನ್ನೊಂದು ಪ್ರಶ್ನೆ ಅಂತಂದರೆ ಈ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಧ್ಯೇಯವಾಕ್ಯ ಏನು ಅಂತ ಕೇಳ್ಬೋದು. ಕಾಯಕವೇ ಕೈಲಾಸ. ಬೆಳಗಾವಿಯಲ್ಲಿರುವಂತಹ ಸುವರ್ಣ ವಿಧಾನಸೌಧದ ಧ್ಯೇಯವಾಕ್ಯ ಬಂದ್ಬಿಟ್ಟು ಕಾಯಕವೇ ಕೈಲಾಸ. ಇಲ್ಲಿ ಬೆಂಗಳೂರಿನಲ್ಲಿ ಏನಿದೆ ಅಂತ ನಿಮ್ಗೆಲ್ರಿಗೂ ಗೊತ್ತು, ವಿಧಾನಸೌಧ. ಈ ವಿಧಾನಸೌಧದ ಮೇಲೆ ನಾವು ನೋಡಬೇಕಾದ್ರೆ ಏನು ಧ್ಯೇಯವಾಕ್ಯ ಬರೆದಿದೆ ಅಂದರೆ ಸರ್ಕಾರದ ಕೆಲಸವೇ ದೇವರ ಕೆಲಸ. ಸರ್ಕಾರದ ಕೆಲಸ ದೇವರ ಕೆಲಸ. ಇದು ವಿಧಾನಸೌಧದ ಮೇಲೆ ಬರೆದಿದೆ. ಇದು ಇರುವುದು ಎಲ್ಲಿ ಅಂತಂದರೆ ಬೆಂಗಳೂರಿನಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಒಂದು ಬಸ್ಸಿನ ವೇಗವು ಗಂಟೆಗೆ 72 ಕಿಲೋಮೀಟರ್ ಆದರೆ ಅದು ಒಟ್ಟು 5 ಸೆಕೆಂಡ್ನಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ 75 ಮೀಟರ್, ಆಪ್ಷನ್ಸ್ ಬಿ 50 ಮೀಟರ್, ಆಪ್ಷನ್ಸ್ ಸಿ 95 ಮೀಟರ್, ಆಪ್ಷನ್ಸ್ ಡಿ 100 ಮೀಟರ್ ಅಂತ ಕೇಳಿದ್ದಾರೆ. ಒಂದು ಬಸ್ಸು ವೇಗ 1 ಗಂಟೆಗೆ 72 ಕಿಲೋಮೀಟರ್ ಹೋಗ್ತಾ ಇದೆ. ಅದು ಒಟ್ಟು 5 ಸೆಕೆಂಡ್ನಲ್ಲಿ ಎಷ್ಟು ದೂರವನ್ನು ಕ್ರಮಿಸುತ್ತದೆ ಅಂತ
ಕೇಳಿದ್ದಾರೆ. ಇದು ಯಾವ ರೀತಿ ಮಾಡಬೇಕು ಅಂತಂದರೆ, ಇಲ್ಲಿ ಪ್ರಶ್ನೆಯನ್ನು ಕಿಲೋಮೀಟರ್ನಲ್ಲಿ ಕೊಟ್ಟು ಉತ್ತರವನ್ನು ಮೀಟರ್ನಲ್ಲಿ, ಈ ರೀತಿ ಕಿಲೋಮೀಟರ್ನಲ್ಲಿ ಕೊಟ್ಟು ಉತ್ತರವನ್ನು ಮೀಟರ್ನಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು, ಪ್ರಶ್ನೆಯಲ್ಲಿರುವಂತಹ ಅಂಕಿ ಅಂಶಗಳನ್ನು ಏನು ಮಾಡಬೇಕು, ಮೀಟರ್ನಲ್ಲಿ ಕನ್ವರ್ಟ್ ಮಾಡಬೇಕಾಗ್ತದೆ. ನೋಡಿ, ಪ್ರಶ್ನೆಯಲ್ಲಿ ಕಿಲೋಮೀಟರನ್ನು ಕೊಟ್ಬಿಟ್ಟು ಉತ್ತರದಲ್ಲಿ ಮೀಟರಲ್ಲಿ ಕೊಟ್ಟಾಗ ನಾವೇನು ಮಾಡಬೇಕು, ಇಲ್ಲಿ ನಾವು ಮೀಟರ್ನಲ್ಲಿ ಅಂಕಿ ಅಂಶಗಳನ್ನು ಏನು ಮಾಡಬೇಕು, ಮೀಟರ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ಉತ್ತರದಲ್ಲಿ ಮೀಟರ್ಗೆ ಬದಲಾಗಿ ಕಿಲೋಮೀಟರ್ ಕೊಟ್ಟಾಗ ಯಾವುದೇ ಬದಲಾವಣೆ ಇರುವುದಿಲ್ಲ. ಇಲ್ಲಿ ಕಿಲೋಮೀಟರ್ ಇರುತ್ತೆ, ಇಲ್ಲಿ ಕಿಲೋಮೀಟರ್ ಇರುತ್ತೆ. ಸೊ ಯಾವುದೇ ಬದಲಾವಣೆ ಮಾಡುವಂತಹ ಅನಿವಾರ್ಯ ನಮಗೆ ಇರುವುದಿಲ್ಲ. ಈ ಪ್ರಶ್ನೆಯನ್ನು ಯಾವ ರೀತಿಯನ್ನು ಮಾಡಬೇಕು ಅಂತಂದರೆ, ಇಲ್ಲಿ ನಾವು ಸ್ಪೀಡ್ ಅಂತಂದರೆ ಡಿಸ್ಟೆನ್ಸ್ ಬೈ ಟೈಮ್ ಅಂತ ಕರಿತೀವಿ. ಸ್ಪೀಡ್ ಅಂದರೆ ಕ್ರಮಿಸಿದಂತಹ ದೂರ, ಅದು ತೆಗೆದುಕೊಂಡಂತಹ ಸಮಯ, ಸ್ಪೀಡನ್ನು ಕಂಡುಹಿಡಿತೀವಿ. ಇಲ್ಲಿ ನಾವು ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಕಿಲೋಮೀಟರ್ ಅಂತ ಇದೆಯಲ್ಲ, ಕಿಲೋಮೀಟರನ್ನು ನಾವೇನು ಮಾಡಬೇಕು, ಮೀಟರಲ್ಲಿ ಕನ್ವರ್ಟ್ ಮಾಡಬೇಕು. ಎಷ್ಟಿದೆ ಇಲ್ಲಿ, ಕಿಲೋಮೀಟರನ್ನು ಮೀಟರಲ್ಲಿ ಕನ್ವರ್ಟ್ ಮಾಡಬೇಕಿದ್ರೆ ಯಾವ ರೀತಿ ಮಾಡಬೇಕು ಅಂತಂದರೆ 5/18. ಇಲ್ಲಿ 5/18ಇಂದ ನಾವು ಮಲ್ಟಿಪ್ಲೈ ಮಾಡಿದರೆ ಕಿಲೋಮೀಟರನ್ನು ಮೀಟರಲ್ಲಿ ಕನ್ವರ್ಟ್ ಮಾಡಿದಂಗೆ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಮೀಟರನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕಿದ್ರೆ ಏನು ಮಾಡಬೇಕು ಅಂತಂತಂದರೆ 18/5 ಅಂತ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ನೋಡಿ, ಮೀಟರ್ ಆಗಿ ಕನ್ವರ್ಟ್ ಮಾಡಬೇಕಿದ್ರೆ ಆ ರೀತಿ ಮಾಡ್ತೀವಿ. ಕಿಲೋಮೀಟರನ್ನು ಮೀಟರಾಗಿ ಕನ್ವರ್ಟ್ ಮಾಡಬೇಕಿದ್ರೆ 5/18, ಮೀಟರನ್ನು ಕಿಲೋಮೀಟರ್ಗೆ ಕನ್ವರ್ಟ್ ಮಾಡಬೇಕಿದ್ರೆ 18/5 ಅಂತ ಮಲ್ಟಿಪ್ಲೈ ಮಾಡ್ತೀವಿ. ಇವಾಗ ನಾವು ಪ್ರಶ್ನೆಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಅವರು ಪ್ರಶ್ನೆಯಲ್ಲಿ ಎಷ್ಟು ಕೊಟ್ಟಿದೆ, 72 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ 72ಅನ್ನು ನಾವೇನು ಮಾಡಬೇಕು, ಇದು ಕಿಲೋಮೀಟ್ರಲ್ಲಿ ಕೊಟ್ಟಿದ್ದಾರೆ, ಮೀಟರಲ್ಲಿ ಕನ್ವರ್ಟ್ ಮಾಡಬೇಕಿದ್ರೆ 5/18ಅನ್ನು ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇವಾಗ ಇದನ್ನು ನಾವು ಲೆಕ್ಕ ಮಾಡಬೇಕು. 18 18 18, 18 4 72. ಇಲ್ಲಿ ಎಷ್ಟು ಉಳಿತು, 4 × 5 ಉಳಿತು, 4 5 20. ಇದು ಏನಾಗಿತ್ತಪ್ಪ ಅಂತಂದರೆ 20 ಮೀಟರ್ ಬಂತು ನಮಗೆ ಆನ್ಸರು. ಇದು ಏನು ಆನ್ಸರ್ ಇದೆಯಲ್ಲ, 20 ಮೀಟರ್ ಅನ್ನೋದು ಇದು 1 ಸೆಕೆಂಡ್. ಇದು 1 ಸೆಕೆಂಡ್ಗೆ ಬಂದಂತಹ ಬಸ್ಸಿನ ವೇಗ ಆಗುತ್ತೆ. ಆದರೆ ಅವರು ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ 5 ಸೆಕೆಂಡ್ನಲ್ಲಿ, ಒಟ್ಟು 5 ಸೆಕೆಂಡ್ನಲ್ಲಿ ಅದು ಎಷ್ಟು ದೂರ ಕ್ರಮಿಸುತ್ತದೆ. 1 ಸೆಕೆಂಡ್ಗೆ 20 ಮೀಟರ್ ಅಂತ ನಮಗೆ ಗೊತ್ತಾಯಿತು. 1 ಸೆಕೆಂಡ್ಗೆ ಬಸ್ಸಿನ ವೇಗ ಎಷ್ಟು, 20 ಮೀಟರ್. ಹಾಗಾದರೆ 5 ಸೆಕೆಂಡ್ಗೆ ಎಷ್ಟಾಗುತ್ತೆ, 5 × 20, 5 × 20 ಆಗುತ್ತೆ. 25 ಎಷ್ಟು, 100 ಮೀಟರ್. ಸೊ ಇದು 100 ಮೀಟರ್ ಅಂತ ಬಂತಲ್ಲ ಆಪ್ಷನ್ಸು. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ಸ್ ಡಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇವುಗಳಲ್ಲಿ ಯಾವುದರಿಂದ ಗಾಳಿಯ ವೇಗವನ್ನು ಅಳೆಯುತ್ತಾರೆ? ಅನಿಮೋಮೀಟರ್, ಸ್ಪೆಕ್ಟ್ರೋಮೀಟರ್, ಹೈಗ್ರೋಮೀಟರ್, ಗ್ಯಾಲ್ವನೋಮೀಟರ್. ಇಲ್ಲಿ ಗಾಳಿಯ ವೇಗವನ್ನು ಯಾವುದರಲ್ಲಿ ಅಳಿತೀವಿ ಅಂತಂದರೆ ಅನಿಮೋಮೀಟರ್. ಆಪ್ಷನ್ಸ್ ಎ ಸರಿಯಾದ ಉತ್ತರ. ಗಾಳಿಯ ವೇಗವನ್ನು ಅನಿಮೋಮೀಟರ್ಗಳಲ್ಲಿ ನಾವು ಅಳತೆಯನ್ನು ಮಾಡ್ತೀವಿ. ಮತ್ತು ಇಲ್ಲಿ ಹೈಗ್ರೋಮೀಟರ್ ಅಂತ ಕೊಟ್ಟಿದ್ದಾರೆ. ಹೈಗ್ರೋಮೀಟರ್ ಯಾವುದಕ್ಕೆ ಬಳಸ್ತೀವಿ ಅಂತಂದರೆ ವಾತಾವರಣದಲ್ಲಿರುವಂತಹ ತೇವಾಂಶವನ್ನು ಅಳಿಲಿಕ್ಕೆ. ವಾತಾವರಣದಲ್ಲಿರುವಂತಹ ತೇವಾಂಶವನ್ನು ಅಳೆಯುವುದಕ್ಕೆ ನಾವು ಹೈಗ್ರೋಮೀಟರನ್ನು ಬಳಕೆ ಮಾಡ್ತೀವಿ. ಮತ್ತು ಸ್ಪೆಕ್ಟ್ರೋಮೀಟರ್, ಇದು ಸ್ಪೆಕ್ಟ್ರೋಮೀಟರ್ ಯಾವುದಕ್ಕೆ ಬಳಸ್ತೀವಿ ಅಂತಂದರೆ ವಿದ್ಯುತ್ ರೋಹಿತದ ತರಂಗಗಳು ಮತ್ತು ಅದರ ತೀವ್ರತೆಯನ್ನು ಅಳತೆ ಮಾಡಲಿಕ್ಕೆ ನಾವು ಸ್ಪೆಕ್ಟ್ರೋಮೀಟರನ್ನು ಬಳಸ್ತೀವಿ. ಏನು ವಿದ್ಯುತ್ ರೋಹಿತ ಇರುತ್ತಲ್ಲ ಅದರ ತರಂಗಗಳು ಮತ್ತು ಅದರ ತೀವ್ರತೆಯನ್ನು ಅಳತೆ ಮಾಡಲು ನಾವೇನು ಮಾಡ್ತೀವಿ, ಸ್ಪೆಕ್ಟ್ರೋಮೀಟರನ್ನು ಬಳಸ್ತೀವಿ. ಈ ಗ್ಯಾಲ್ವನೋಮೀಟರ್ ಬಗ್ಗೆ ಕೂಡ ಪ್ರಶ್ನೆಯನ್ನು ಕೇಳ್ತಾರೆ.
ಗ್ಯಾಲ್ವನೋಮೀಟರ್ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ವಿದ್ಯುತ್ ಶಕ್ತಿಯನ್ನು ಅಳತೆ ಮಾಡಲಿಕ್ಕೆ. ವಿದ್ಯುತ್ ಶಕ್ತಿಯನ್ನು ಅಳತೆ ಮಾಡಲು ಯಾವುದನ್ನು ಬಳಸ್ತೀವಪ್ಪ ಅಂದರೆ ಗ್ಯಾಲ್ವನೋಮೀಟರ್. ಈ ಮೀಟರ್ಗಳಲ್ಲಿ ಅಳತೆ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬರುತ್ತೆ. ನೀವು ಎಲ್ಲ ಅಳತೆ ಮಾಪಕಗಳ ಬಗ್ಗೆ ನೀವು ತಿಳಿದುಕೊಂಡು ಹೋಗಿರಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.